ಕ್ಯಾನ್ಸರ್ ರೋಗಿಗಳಲ್ಲಿ ಕೀಮೋಥೆರಪಿ ನಂತರ ಅವರು ತುಂಬ ದೌರ್ಬಲ್ಯ ಅನುಭವಿಸ್ತಾರಲ್ವೇ? ಆ ದೌರ್ಬಲ್ಯದಿಂದ ಹೊರಬರಲು ನೀವು ಯಾವಾದರೂ ಉತ್ತಮ ಆಹಾರವನ್ನು ಶಿಫಾರಸು ಮಾಡಬಹುದಾ? ಹೌದು, ಅದೇನೋ. ಕ್ಯಾನ್ಸರ್ನಲ್ಲಿ ಕೀಮೋಥೆರಪಿ, ರೇಡಿಯೇಷನ್ನಿಂದ ಎಲ್ಲ ಕೋಶಗಳು ಹಾಳಾಗ್ತವೆ. ಸೆಲ್ಯುಲರ್ ಮಟ್ಟದ ಹಾನಿಯನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಆಹಾರ ಸೇವಿಸಬಹುದು. ಕ್ಯಾನ್ಸರ್ ಕೀಮೋಥೆರಪಿಯಿಂದ ಬೋನ್ ಮ್ಯಾರೋ ದಮನವಾಗಿ ರಕ್ತ ಕಡಿಮೆಯಾಗುತ್ತದೆ. ಇದನ್ನು ಹೆಚ್ಚಿಸಲು ಬೀಟ್ರೂಟ್, ಕ್ಯಾರೆಟ್ ಮತ್ತು ಆಮ್ಲ ಜ್ಯೂಸ್ ಸೇವಿಸಿ. ಇವು ರಕ್ತವನ್ನು ಶೀಘ್ರವಾಗಿ ಹೆಚ್ಚಿಸುತ್ತವೆ. ಇಂಥ ಆಹಾರವನ್ನು ತೆಕ್ಕಬಹುದು. ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ದೇಹದಲ್ಲಿ ಆಕ್ಸಿಡೇಷನ್ ಹೆಚ್ಚಾಗ್ತವೆ. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚು ಇರುವ ಆಹಾರಗಳನ್ನು ಸೇವಿಸಬೇಕು. ಹಣ್ಣುಗಳು, ಬೆರಿಗಳು, ಕಡಲೆಕಾಯಿ ಮತ್ತು ಸೊಪ್ಪುಗಳು ಇತ್ಯಾದಿ. ಇವುಗಳೆಲ್ಲ ಅಂಚಮು. ಇವುಗಳು ಸರಿ ಹೊಂದಪ್ಪಮೆ. ಅಂದ್ರೆ ಡಾಕ್ಟರ್ ಸಲಹೆ ನೀಡಿದ ಆಹಾರಗಳನ್ನ ಮಾತ್ರ ಸೇವಿಸಬೇಕಾ, ಅಥವಾ ನಾವು ಸ್ವತಃ ಗುಣಮುಖವಾಗಲು ನಮ್ಮದೇ ಆದ ಆಹಾರವನ್ನು ತೆಗೆದುಕೊಳ್ಳಬಹುದಾ? ನಿಜವಾಗಿ ಆಹಾರ ಅನ್ನೋದು ಎರಡು ಬದಿಯ ಕತ್ತಿ ಅಂತಿದೆ. ಎಲ್ಲರಿಗೂ ಒಂದೇ ರೀತಿಯ ಆಹಾರಗಳು ಸರಿ ಹೊಂದುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಸಲಹೆ ನೀಡಿದ ಆಹಾರಗಳನ್ನು ಸೇವಿಸುವುದು ಸರಿಯಾಗಿರುತ್ತದೆ, ಏಕೆಂದ್ರೆ ಅದು ಯಾವ ರೀತಿಯ ಕ್ಯಾನ್ಸರ್ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅದು ಯಾವ ರೀತಿಯ ಚಿಕಿತ್ಸೆ ಅವರು ಪಡೆದಿವೆ, ದೇಹದಲ್ಲಿ ಹೇಗೆ ಬದಲಾವಣೆಗಳು ಆಗ್ತಿವೆ, ಅದರ ಆಧಾರದ ಮೇಲೆ ಆಹಾರ ತೆಗೆದುಕೊಂಡ್ರೆ ಸರಿ ಹೊಂದುತ್ತದೆ.